ಈಗ ಕಾಲ್ತುಳಿತ ಪ್ರಕರಣ ಆಗಿತ್ತು ಐಪಿಎಸ್ ಸಂಭ್ರಮಾಚರಣೆ ಪೊಲೀಸರನ್ನ ವಜಾ ಮಾಡಿದ್ದು ಮತ್ತೆ ರಿವೋಕ್ ಮಾಡಿರುವಂತ ಸರ್ಕಾರ ಅವರು ಪೊಲೀಸರು ತಪ್ಪಿಲ್ಲ ಅಂತ ಸರ್ಕಾರ ಮತ್ತೆ ಸರ್ಕಾರ ಮಾಡಿ ಮತ್ತೆ ವಾಪಸ್ ತೆಗೆದುಕೊಂಡ್ರು. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಪೈಪೋಟಿ ಪುಕ್ಕಟೆ ಪ್ರಚಾರನ ತೆಗೆದುಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸೇರೋ ಹಾಗೆ ಮಾಡಿದ್ರು. ಅವರೇ ಸ್ವತಃ ಟ್ವೀಟ್ ಮಾಡಿದ್ರು, ಬನ್ನಿ RCB ಗೆಲುವಿನಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿದರು. DK ಶಿವಕುಮಾರ್ ಅವರು ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರು ಅಲ್ಲಿ ಮೆರವಣಿಗೆಯಲ್ಲಿ ಅವರು ಭಾಗವಹಿಸಿದರು. ಇವರಿಬ್ಬರ ಪುಕ್ಕಟೆ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಕ್ಕಂಥ ಚಪಲದ ಪರಿಣಾಮವಾಗಿ ಅಲ್ಲಿ 11 ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡ್ರು. ಆದರೆ ಮುಖ್ಯಮಂತ್ರಿಗಳು ಏನು ಮಾಡಿದರು, ಇವರ ತಪ್ಪಿನಿಂದ ಇವತ್ತೇನು 11 ಜನ ಪ್ರಾಣವನ್ನು ಕಳೆದುಕೊಂಡ್ರು, ಅದನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಇವತ್ತು ಪಾಪ ನಿರಪರಾಧಿ ಇವತ್ತು ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಆರೋಪವನ್ನು ಮಾಡಿ ಅವರನ್ನು ಅಮಾನತು ಮಾಡಿದರು. ಇವತ್ತೇನಾಗಿದೆ, ಅಧಿಕಾರಿಗಳ ಅಮಾನತನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹಿಂಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಾನು ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ. ಇವತ್ತು ಅಮಾಯಕ ಅಧಿಕಾರಿಗಳ ಅಪಮಾನವನ್ನು ತಾವೇನು ಮಾಡಿದ್ದೀರಿ, ಇವತ್ತು ರಾಜ್ಯದ ಜನರ ಮುಂದೆ ಆ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಅಪಮಾನ ಮಾಡಿದರೆ ಇವತ್ತು ಬಹಿರಂಗ ಕ್ಷಮೆಯನ್ನು ಕೇಳಬೇಕು. ಪೊಲೀಸ್ ಅಧಿಕಾರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕ್ಷಮೆಯನ್ನು ಕೇಳಬೇಕು, ಉಪಮುಖ್ಯಮಂತ್ರಿಗಳು ಕ್ಷಮೆಯನ್ನು ಕೇಳಬೇಕು. ಆ ಕ್ಷಮೆಯನ್ನು ಕೇಳೋದ್ರ ಕೂಡ ಕೇಳೋದ್ರ ಜೊತೆಗೆ ಆ 11 ಜನ ಬಲಿಯನ್ನು ಏನು ತೆಗೆದುಕೊಂಡಿದ್ರೆ ನಿಜವಾಗ್ಲೂ ಕೂಡ ಸಸ್ಪೆಂಡ್ ಆಗಬೇಕಾಗಿದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಸ್ಪೆಂಡ್ ಆಗಬೇಕಾಗಿತ್ತು. ಅದು ಎಲ್ಲವನ್ನ ಮರೆಮಾಚಿ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಂಡಿತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಏನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರಲ್ಲ, ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಮಾಡ್ತೇವೆ. ರಾಜ್ಯ ಸರ್ಕಾರ ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಇವತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ ಇಂಥ ಬೃಹತ್ ವಿಜಯೋತ್ಸವನ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಸಹ ಮುಖ್ಯಮಂತ್ರಿಗಳ ಹಠಕ್ಕೆ ಇವತ್ತು DK ಶಿವಕುಮಾರ್ ಅವರ ಹಠಕ್ಕೆ ಇವತ್ತು ವಿಜಯೋತ್ಸವ ಆಗಿರ್ತಕ್ಕಂಥದ್ದು. ಇವತ್ತು RCB ಇವತ್ತು ಆರೋಪಿ ಅಂತ ಹೇಳೋದಾದರೆ ಇವತ್ತು KSC ಇವತ್ತು ಆರೋಪಿ ಸ್ಥಾನದಲ್ಲಿ ಇವತ್ತು ನಿಲ್ಲಿಸೋದಾದರೆ ಇವತ್ತು ಆರೋಪಿ ನಂಬರ್ 1 ಸಿದ್ದರಾಮಯ್ಯನವರು, ಆರೋಪಿ ನಂಬರ್ 2 ಇವತ್ತು DK ಶಿವಕುಮಾರ್ ಅವರು ಮೈಕಲ್ ಕುನ್ನಾ ವರದಿಯನ್ನು ಹಿಡ್ಕೊಂಡು ಇವತ್ತೇನು ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಇವತ್ತೇನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾನು ಇವತ್ತು ಕೂಡ ಆಗ್ರಹ ಮಾಡ್ತೇನೆ, ತಾಕತ್ತಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಇವತ್ತು ತನಿಖೆ ಆಗೋದಕ್ಕೆ ಈಗಲೂ ಕೂಡ ಆದೇಶ ಮಾಡಲಿ, ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ.